ಐಸ್ ಕ್ರೀಮ್ಸ್ ತಿನ್ಕೊಂಡು ಫ್ಯಾಟ್ ಲಾಸ್ ಮಾಡಬೇಕಾ? ಹಾಗಿದ್ರೆ ಈ ವಿಡಿಯೋ ನೋಡಿ. ಡಯಟ್ ಮಾಡ್ತಿರ್ತೀರಾ, ಐಸ್ ಕ್ರೀಮ್ ತಿನ್ಬೇಕನ್ಸುತ್ತೆ, ಮನ್ಸ್ ತಡೆಯಲ್ಲ, ಬಕೆಟ್ ಗಟ್ಟಲೆ ತಿನ್ಬಿಡ್ತೀರಾ, ಆಮೇಲೆ ಗಿಲ್ಟ್ ಆಗಿ ಕೊರಗ್ತೀರಾ ಅಲ್ವಾ? ಆದರೆ ಇನ್ಮೇಲೆ ಗಿಲ್ಟ್ ಫ್ರೀಯಾಗಿ ಐಸ್ ಕ್ರೀಮ್ ತಿನ್ಬೋದು. ಹೇಗೆ ಅಂತೀರಾ? ಈ 4 ಐಸ್ ಕ್ರೀಮ್ ಬ್ರ್ಯಾಂಡ್ಸ್ ಅಲ್ಲಿ 100ಕ್ಕಿಂತ ಕಡಿಮೆ ಕ್ಯಾಲರೀಸ್ ಇದೆ. ಸೊ ಆರಾಮಾಗಿ ಇದನ್ನ ನಿಮ್ ಡಯಟಿಗೆ ಇನ್ಕ್ಲೂಡ್ ಮಾಡ್ಕೋಬಹುದು. ಮೊದಲನೇದು ಗೋ ಝೀರೋ, ಪರ್ ಸರ್ವಿಂಗ್ 97 ಕ್ಯಾಲರೀಸ್ ಇರುತ್ತೆ. ಎರಡನೇದು -30, ಪರ್ ಸರ್ವಿಂಗ್ ಓನ್ಲಿ 41 ಕ್ಯಾಲರೀಸ್ ಇರುತ್ತೆ. ಮೂರನೇದು ನೋಟೋ ಐಸ್ ಕ್ರೀಮ್, ಪರ್ ಸರ್ವಿಂಗ್ 85 ಕ್ಯಾಲರೀಸ್ ಇರುತ್ತೆ. ಕೊನೆಯದಾಗಿ ದ ಬ್ರೂಕ್ಲಿನ್ ಕ್ರೀಮರಿ, ಇದರಲ್ಲಿ ಪರ್ ಸರ್ವಿಂಗ್ ಓನ್ಲಿ 75 ಕ್ಯಾಲರೀಸ್ ಇರುತ್ತೆ. ಈ ಐಸ್ ಕ್ರೀಮ್ಸ್ ಟಬ್ಬು, ಬಾರು ಹಾಗೆ ಬೇಜಾನ್ ವೆರೈಟೀಸ್ ಅಲ್ಲಿ ಸಿಗುತ್ತೆ. ನಿಮಗೆ ಐಸ್ ಕ್ರೀಮ್ ತಿನ್ಬೇಕಂತ ಅನ್ನಿಸಿದಾಗ ನಿಮ್ಮ ಡಯಟ್ ಅಲ್ಲಿ ಯಾವ್ದಾದ್ರು 100 ಕ್ಯಾಲರೀಸ್ ಇರೋ ಫುಡ್, ಎಕ್ಸಾಂಪಲ್ ಒಂದು ಸ್ಲೈಸ್ ಬ್ರೆಡ್ ಅಥವಾ ಒಂದು ಬಾಳೆಹಣ್ಣು ಅಥವಾ ಒಂದು ಚಪಾತಿನ ತೆಗೆದು ಅದ್ರ ಜಾಗದಲ್ಲಿ ಐಸ್ ಕ್ರೀಮ್ ತಿನ್ನಿ. ಇಲ್ಲ ನನಗೆ ಯಾವ ಫುಡ್ ತೆಗಿಯಕ್ಕೆ ಇಷ್ಟ ಇಲ್ಲ ಅಂತಂದ್ರೆ 100 ಕ್ಯಾಲರೀಸ್ ಐಸ್ ಕ್ರೀಮ್ ಅಂತಾನೆ ರಿಸರ್ವ್ ಮಾಡಿ ಇಟ್ಬಿಡಿ. ಹೇಗಿದ್ರು ಸಮ್ಮರ್ ಸೀಸನ್ ಬರ್ತಿದೆ, ಮಜವಾಗಿ ಐಸ್ ಕ್ರೀಮ್ ತಿನ್ಕೊಂಡು ಫ್ಯಾಟ್ ಲಾಸ್ ಮಾಡಿ. ನಾವೇನಾದ್ರು ಜಾಸ್ತಿ ಪೋಸ್ಟ್ ಕೊಟ್ಟಿದ್ದೀವಿ ಅನ್ಸುತ್ತಾ? ಏನಿಲ್ಲ ಸರ್, ರಾಯಲ್ ಫ್ಯಾಮಿಲಿ ಯಾವಾಗಲೂ ಹೀಗೆ. ರಾಯಲ್ ಫ್ಯಾಮಿಲಿ ಇದೆಲ್ಲ ಕಾಮನ್ ಸರ್.